ಕೃಷ್ಣ ಬೈರೇಗೌಡರು ಇಲ್ಲಿಂದ ಇವತ್ತು ಬೆಂಗಳೂರು ಶಾಸಕರಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ. ನಾವು ಆತ್ಮೀಯ ಬರಮಾಡ್ಕೊಂಡಿದ್ವಿ. ಹಾಗೆ ನಮ್ಮಲ್ಲಿ ಈ ಭೇದ ಭಾವ ಇರಬಾರ್ದು. ದಯವಿಟ್ಟು ಒಳ್ಳೆಯವ್ರನ್ನ ಗೆಲ್ಸೋದಕ್ಕೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾರು ಬೇಕಾದ್ರೂ ಓಟ್ ಹಾಕ್ಬೋದು. ನಿಮ್ಗೆ ಒಳ್ಳೆಯವ್ರು ಬೇಕಂದ್ರೆ ಅದು ನಿಮ್ಗೆ ನಿರ್ಧಾರ. ನಮ್ಮ ಕೆಲಸ ನೋಡ್ಬೇಕು, ನಮ್ಮ ಹಿನ್ನೆಲೆ ನೋಡ್ಬೇಕು. ಮೊದಲಿಗೆ ಈ ಪಕ್ಷ ನೋಡ್ಬೇಕು. ಇವತ್ತು ಭಾರತ ದೇಶದಲ್ಲಿ 2 ಅವಧಿಗೆ ಬಿಜೆಪಿ ಕೂತಿದೆ. ಅವ್ರು ಬಂದಾಗ ಏನೇನೋ ಹೇಳಿದ್ರು, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ, ಉದ್ಯೋಗ ಕೊಡ್ತೀವಿ. ಒಂದಾದ್ರೂ ಮಾಡಿದಾರ? ಒಂದೇ ಒಂದು ಕಾರ್ಯಕ್ರಮ ಜನಗಳಿಗೆ ರೀಚ್ ಆಗಿದೆಯಾ? ನೀವು ಯಾರಾದ್ರೂ ಒಬ್ಬ ಬೆನಿಫಿಷರಿ ಇದರಲ್ಲಿ ಇಲ್ಲ. ಆದ್ರೆ ಈ ಹಿಂದೆ ಯುಪಿಎ ಸರ್ಕಾರ ಕೊಟ್ಟಂತಹ ಕಾರ್ಯಕ್ರಮಗಳಲ್ಲಿ ಬೆನಿಫಿಷರೀಸ್ ಇದ್ದಾರೆ. 2013ರಿಂದ 2018 ಸಿದ್ದರಾಮಯ್ಯ ಅವರು ಕೊಟ್ಟಂತ ಕಾರ್ಯಕ್ರಮಗಳು ಆ ಭಾಗ್ಯಗಳನ್ನು ಎಲ್ಲ ಪಡ್ಕೊಂಡಿದ್ದೀರಾ. ಈಗ ಚುನಾವಣೆಗೆ ಮುಂಚೆ ಘೋಷಣೆಯಾದ ಗ್ಯಾರಂಟಿ ಸ್ಕೀಮ್ಗಳು ಸರ್ಕಾರ ಅಸ್ತಿತ್ವಕ್ಕೆ ಬಂದ 5 ತಿಂಗಳಲ್ಲಿ ಎಲ್ಲಾ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ವಿ. ಇದ್ರ ಉಪಯೋಗ ಪಡ್ಕೊಳ್ತಾ ಇದ್ರೆ ಇಲ್ವಾ ನೀವು? ಮತ್ತೆ ನಾವು ಬಿಜೆಪಿಗೆ ಯಾಕೆ ಓಟ್ ಹಾಕ್ತಾರೆ ಜನ? ಕಾಂಗ್ರೆಸ್ ಓಟ್ ಹಾಕ್ತಾರೆ. ಇವತ್ತು ಎಲ್ಲಾ ಗ್ಯಾರಂಟಿಗಳನ್ನ ಪಡ್ಕೊಂಡು ಈ ಬಿಜೆಪಿಯವರು ಏನು ಈ ಬೆಲೆ ಏರಿಕೆಯ ಬಿಸಿ ನಮ್ಮ ಮೇಲೆ ಇಟ್ಟಿದ್ದಾರೆ, ಅದನ್ನ ಸ್ವಲ್ಪ ಆದ್ರೂ ಕಡಿಮೆ ಮಾಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಈ 5 ಗ್ಯಾರಂಟಿಗಳೇ ನಮ್ಮ ಸುರಕ್ಷೆ. ಆಮೇಲೆ ಅಬ್ಕಿ ಬಾರ್ 400 ಪಾರ್ ಹೇಳ್ತಾರೆ. ಯಾಕಪ್ಪ, ಯಾಕೆ ಓಟ್ ಹಾಕ್ತಾರೆ? 400ಗೆ ಜನ ಬಿಜೆಪಿಗೆ ಯಾಕೆ ಓಟ್ ಹಾಕ್ಬೇಕು ಅಂತ ನಾನು ಕೇಳ್ತೀನಿ. ಮೋದಿಗ ಗ್ಯಾರಂಟಿ ಅಂತಾರೆ, ಏನು ಅಂತ ಹೇಳಲ್ಲ. ಏನ್ ಗ್ಯಾರಂಟಿ ಅಂದ್ರೆ ಇಷ್ಟೇ ಮೋದಿಗ ಗ್ಯಾರಂಟಿ ಅಂತಾರೆ. ಇದುವರೆಗೂ ಯಾವುದೂ ಕೆಲಸ ಮಾಡಿಲ್ಲ. ಇವರು ಮಾಡಿರುವಂತ ಕೆಲಸಗಳು ಏನು ಅಂದ್ರೆ, ಈ ಕರೋನಾ ಟೈಮಲ್ಲಿ ನೋಡಿದ್ರೆ ಎಷ್ಟು ಭ್ರಷ್ಟಾಚಾರ ಮಾಡಿದ್ರಿ. ಅದು ಸಮಯನ ಭ್ರಷ್ಟಾಚಾರ ಮಾಡೋದಕ್ಕೆ. ಈ ನಮ್ಮ ಮಾನ್ಯ ಸುಧಾಕರ್ ಅವರು ಹೆಲ್ತ್ ಮಿನಿಸ್ಟರ್ ಆಗಿದ್ರಲ್ಲ ಬಿಜೆಪಿ ಸರ್ಕಾರದಲ್ಲಿ, ಯಾವ ರೀತಿ ದುಡ್ಡು ಹೊಡೆದ್ರಲ್ಲಿ ಈ ಕರೋನಾ ಸಮಯದಲ್ಲಿ. ಜನ ಆಕ್ಸಿಜನ್ ಇಲ್ಲ, ಬೆಡ್ ಇಲ್ಲ, ಆಂಬ್ಯುಲೆನ್ಸ್ ಇಲ್ಲ, ಡಾಕ್ಟರ್ ಇಲ್ಲ ಅಂತ ಸಾಯ್ತಾ ಇದ್ರೆ ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ದುಡ್ಡು ಮಾಡಿದಂತವರು ಈ ಬಿಜೆಪಿಯವರು. ನಮ್ಮ ಬೆಂಗಳೂರಲ್ಲಿ ಏನಾಯ್ತು ಅಂದ್ರೆ, ನಿಮ್ಗೆಲ್ಲ ಗೊತ್ತಿಲ್ಲ ಅಂತ ಹೇಳ್ತೀನಿ, ಕೇಳಿರ್ತೀರ, ಮರ್ತೋಗಿರ್ತೀರ. ಬೆಡ್ಗಳು ದಂಧೆ ಅಂತ ಮಾಡಿದ್ರು. ಅಂದ್ರೆ ಹಾಸ್ಪಿಟಲ್ ಬೆಡ್ಗಳು ಸಿಗ್ತಾ ಇಲ್ಲ ಅಂತ ಜನ ಸಾಯ್ತಾ ಇದ್ದಾರೆ. ಆದ್ರೆ ಬೆಡ್ಗಳು ಖಾಲಿ ಇತ್ತು. ಆ ಬೆಡ್ಗಳ ಖಾಲಿ ಇಟ್ಟು ಒಂದೊಂದು ಬೆಡ್ಗೆ 2 ಲಕ್ಷ ಅಂತ ವಸೂಲಿ ಮಾಡ್ತಾ ಇದ್ದವರು ಬಿಜೆಪಿ ಕಾರ್ಯಕರ್ತರು ಸಿಗಾಕೊಂಡಿದ್ರು ಕೂಡ. ಬಿಜೆಪಿ ಕಾರ್ಯಕರ್ತರು ಸಿಗಾಕೊಂಡಿದ ತಕ್ಷಣ ಈ ಬಿಜೆಪಿ ಲೀಡರ್ಗಳು ತೇಜಸ್ವಿಯಿಂದ ಬಂದು ಹಾಸ್ಪಿಟಲ್ ಬಂದು 14 ಜನ ಮುಸ್ಲಿಂಗಳನ್ನ ಸಸ್ಪೆಂಡ್ ಮಾಡ್ತಾರೆ. ಇವ್ರು ತಪ್ಪು ಮುಚ್ಚಾಕೊಳ್ಳೋದಕ್ಕೆ ಪಾಪ ಮುಸ್ಲಿಂಗಳ ಮೇಲೆ ಹಾಕಿ ಅದರ ದೊಡ್ಡ ಕೆಲಸ ಆದ್ಮೇಲೆ ವಾಪಸ್ಸು ಅವ್ರನ್ನ ಕೆಲಸ ತಗೋಬೇಕಾಗುತ್ತೆ. ಅಂದ್ರೆ ಇವ್ರಿಗೆ ಈ ಜನಗಳ ಮಧ್ಯೆ ಧರ್ಮ ಜಾತಿಗಳ ಮಧ್ಯೆ ತಂದಿಡೋದೇ ಕೆಲಸ ಹೊರತು ಇನ್ಯಾವುದೋ ಅಭಿವೃದ್ಧಿ ಇವ್ರು ಮಾಡಲ್ಲ. ಯಾವುದೇ ಅಭಿವೃದ್ಧಿ ಇವ್ರು ಮಾಡಲ್ಲ. ಸುಮ್ಮನೆ ನಮಗೆ ತಲೆ ಕೆಡಿಸಿ ಓಟ್ ಹಾಕ್ಸ್ಕೊಳ್ತಾರೆ. 2 ಸತಿ ಜನ ಯಾವಾಗಿದ್ದಾರೆ, ಬಟ್ ಈ ಸತಿ ಯಾವಾಗಬಾರದು. ಆಮೇಲೆ ನಮಗೆ ಕೋಲಾರ ಹೊಸದಲ್ಲ, ಮುಳುಬಾಗ್ಲು ಹೊಸದಲ್ಲ. నారాయణ స్వామి ఎక్కడ ఉన్నావు? అవును, రిలేటివ్. మేమేం కొత్తలు కాదు, అన్ని కోలా పూర్తిగా రిలేటివ్. శ్రీనివాసపురంలో కావాలా, కోవడంలో కావాలా, ముడగల్లో కావాలి, అన్ని జగలలో మా రిలేటివ్స్ ఉంటాం. మేమేం కొత్తలు కాదు. ನನ್ನ ಕೋರಿಕೆ ಇಷ್ಟೇ. ಇದು ಮತ ನೀವು ಹಾಕುವಾಗ ಯಾರು ಹಾಕ್ತೀನಿ ಅಂತ ಯೋಚನೆ ಮಾಡಿ. ಮುಂದೆ ನಿಮ್ಮ ಮಕ್ಕಳ ಭವಿಷ್ಯ ಡೇಂಜರ್ ಆಗಿದೆ. ಈ ಸಂವಿಧಾನ ಅಪಾಯದಲ್ಲಿದೆ. ಅವರು ಘಂಟಾಘೋಷವಾಗಿ ಹೇಳ್ತಾರೆ ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತ. ಅಂದ್ರೆ ಅವರು ಇಂಡೈರೆಕ್ಟ್ ಆಗಿ ರಿಸರ್ವೇಶನ್ ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದೇ ಒಂದು ಸಾರಿ ಊಹಿಸ್ಕೊಳ್ಳಿ, ರಿಸರ್ವೇಶನ್ ಇಲ್ಲ ಅಂದ್ರೆ ನಮ್ ಗತಿ ಏನಾಗುತ್ತೆ ಅಂತ. ನಮ್ಮ ಮಕ್ಕಳು ಉದ್ಯೋಗಕ್ಕೆ ಹೋಗೋದಿರ್ಲಿ, ಶಾಲೆ ಕೂಡ ಹೋಗಕ್ಕಾಗಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈಗಾಗಲೇ ನಮಗೆ ಯಾವುದು ಕೆಲಸಗಳು, ಸರ್ಕಾರಿ ಕೆಲಸಗಳು ನೀಡ್ತಾ ಇದ್ದಂತ ಸರ್ಕಾರಿ ಸ್ವಾಮ್ಯಗಳನ್ನ ಮುಗಿಸಾಕಿ ಅಥವಾ ಮಾರಾಡ್ತಾ ಇದ್ದಾರೆ. ನಾವು ಯಾವ್ದೋ ಒಂದು ಫ್ಯಾಕ್ಟರಿ ಯಾವಾಗ ಮುಗಿಸ್ತೀವಿ ಅಥವಾ ಯಾರಿಗಾದ್ರು ಬೇರೆಯವ್ರು ಕೊಡ್ತೀವಿ ಹೇಳಿ ಲಾಸ್ ಆಗ್ತಾ ಇದೆ. ಆದ್ರೆ
ಪ್ರಾಫಿಟ್ ಇರೋಂತ ಮಾತಾಡಿದ್ರು ಅಂದ್ರೆ ಅದೇ ನಮಗೆ ಪ್ರಾಫಿಟ್ ಆಗುತ್ತೆ ಅಲ್ವಾ? ಅಂದ್ರೆ ಬಿಜೆಪಿ ಇಷ್ಟೆಲ್ಲ ಮಾರಿದಾರಲ್ಲ ಸಂಸ್ಥೆಗಳು, ಅವೆಲ್ಲ ಏನು ನಷ್ಟದಲ್ಲಿಲ್ಲ, ಲಾಭದಲ್ಲಿರೋದ್ರಲ್ಲೇ ಮಾರಿದ್ದಾರೆ. ಎಲ್ಲ ಶ್ರೀಮಂತ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರಗಳು 70 ವರ್ಷಗಳಿಂದ ಈ ಜನಗಳಿಗೆ ಉದ್ಯೋಗ ಕೊಡಬೇಕು ಅಂತ ಏನೇನು ಕಂಪನಿಗಳನ್ನ ಹುಟ್ಟಾಕ್ತು ಅಷ್ಟನ್ನು ಮಾಡ್ಕೊಂಡು ಬರ್ತಾ ಇದೆ. ನಿಮಗೆ ಸಣ್ಣ ಉದಾಹರಣೆ ಕೊಡ್ತೀನಿ. ಹೋದ್ಸತಿ ನಾವು ಲೋಕಸಭೆ ಎಲೆಕ್ಷನ್ ಬಹಳ ಹೀನಾಯವಾಗಿ ಸೋತ್ವಿ. ಅದು ನಿಜಾನೇ. ಕರ್ನಾಟಕದಲ್ಲಂತೂ 22-27 ಸೋತ್ವಿ, ಇಡೀ ದೇಶದಲ್ಲೂ ಸೋತ್ವಿ. ಯಾವ ಸಂದರ್ಭ ಈ 40 ಜನ ಸೈನಿಕರು ಪುಲ್ವಾಮಾ ಬಾಂಬಿನ ಸತ್ರು. ಆ ಟೈಮಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ರು ಅಂದ್ರೆ ಯಾವುದೋ ಒಂದು ಸಫಾರಿ ನ್ಯಾಷನಲ್ ಪಾರ್ಕ್ ನಲ್ಲಿ ಶೂಟಿಂಗ್ ಮಾಡ್ತಾ ಇದ್ರು. ಬೆಳಗ್ಗೆ 8 ಗಂಟೆಗೆ ಈ ಅವಘಡ ಸಂಭವಿಸಿರೋದು. ನಮ್ಮ ಪ್ರಧಾನಮಂತ್ರಿಗಳು ಸಾಯಂಕಾಲ 7 ಗಂಟೆ ತನಕ ಶೂಟಿಂಗ್ ಮಾಡ್ತಾವ್ರೆ. ಒಬ್ಬ ಪ್ರಧಾನಮಂತ್ರಿಗೆ ಇದ್ರ ಮೆಸೇಜ್ ಹೋಗಿರಲ್ವಾ? ಎಂತ ದುರಂತ ಇದು, ನ್ಯಾಷನಲ್ ಡಿಸಾಸ್ಟರ್ ಇದು. 40 ಜನ ಸೋಲ್ಜರ್ಸ್ ಸಾಯಿಸಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಒಂದು ವೇದಿಕೆ ಕ್ರಿಯೇಟ್ ಮಾಡಿಕೊಂಡು ಸತ್ತವರ ಮೇಲೆ ಓಟ್ ಕೇಳಿದ್ರು ಇವರು. 40 ಜನ ಸೈನಿಕರು ಸತ್ತಿದ್ರಲ್ಲ, ಅವರ ಹೆಸರು ಮೇಲೆ ಓಟ್ ಕೇಳಿದ್ರು ಇವರು. ಇಂಥ ನೀಚರು ಬಿಜೆಪಿ ಅವರು. ಇನ್ನೊಂದೇನ್ ಮಾಡೋದು, ಇಡೀ ದೇಶ ಏನಾಗಿತ್ತು ಅಂದ್ರೆ ಒಂಥರ ಇಮೋಷನಲಿ ಚಾರ್ಜ್ ಆಗ್ಬಿಟ್ಟಿತ್ತು. ಪಾಕಿಸ್ತಾನ ಹೋಗ್ಬೇಕು ಸುಡಲ್ಲ ಇವರು. ಪಾಕಿಸ್ತಾನ ಹೊಡಿಬೇಕು ಅಂತ ಎಲ್ಲ ಕೂಗಾಡ್ತಾ ಇದ್ರೆ ನನಗೆ ಇನ್ನೊಂದು ಆಗ್ತಾ ಇದೆ. ಮಾರ್ಚ್ 21ಕ್ಕೆ ಪ್ರೂವ್ ಮಾಡಬೇಕಾಗಿದ್ದು ಮಾರ್ಚ್ 28ನೇ ತಾರೀಕು ಈ ದೇಶದ 5 ಏರ್ಪೋರ್ಟ್ಗಳನ್ನ ಟೆಂಡರ್ ಕರೆದಿದೆ ಅದಾಗಿ ಮಾಡೋದು. ಅಂದ್ರೆ ನಾವೆಲ್ಲ ಬಿಸಿ ಆಗಿದ್ವಿ, ಪಾಕಿಸ್ತಾನ ಯುದ್ಧ ಮಾಡ್ಬೇಕು ಅಂತ ಮನೆಗಳಲ್ಲಿ ಬೀದಿಗಳಲ್ಲಿ ಯುದ್ಧ ಮಾಡ್ಬೇಕಂತ ನಾವು ಯೋಚನೆ. ಅಂತ ಸಂದರ್ಭದಲ್ಲಿ ಇವರು 5 ಏರ್ಪೋರ್ಟ್ಗಳನ್ನ ಅದಾಗಿ ಅಂದ್ರೆ ಇದ್ರ ಬಗ್ಗೆ ಒಂದು ತನಿಖೆಯೂ ಸರಿಯಾಗಿ ಮಾಡಲಿಲ್ಲ. ನಿಜವಾಗ್ಲೂ ಯಾರು ಮಾಡಿದ್ರು ಇವತ್ತು ಗೊತ್ತಿಲ್ಲ. ಅವ್ರದೇ ಪಕ್ಷೇತರ ಮಾಡಿದವರು ಇದ್ರ ಬಗ್ಗೆ ನಾನು ಪ್ರಧಾನಮಂತ್ರಿ ಹೇಳಿದ್ದೆ, ನನ್ನ ಮಾತು ಅವ್ರು ಕೇಳಿಸಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ಇವತ್ತು ಅವ್ರ ಮೇಲೆ ಕೂಡ ಇಡಿ ಐಟಿ ಎಲ್ಲಾ ರೇಟ್ಗಳು ಆಗ್ತಾ ಇದೆ. ಇವ್ರು ಯಾರೋ ಬಿಡಲ್ಲ. ಇವ್ರ ಮಾತು ಕೇಳಿದ್ರೆ ಸ್ನೇಹಿತರು, ಇವ್ರ ವಿರುದ್ಧ ಒಬ್ಬನೇ ಒಬ್ಬ ಮಾತಾಡ್ತಾರೆ. ಬಿಜೆಪಿ ಇರ್ಬೋದು, ಯಾರಾದ್ರೂ ಇರ್ಬೋದು, ಅವ್ರಿಗೆ ಜೈಲು ಗ್ಯಾರಂಟಿ. ಈಗ ನೋಡಿದ್ರೆ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಇಟ್ಟವ್ರೆ, ಇನ್ನೊಬ್ರು ಜಾರ್ಖಂಡ್ ಮುಖ್ಯಮಂತ್ರಿಗಳನ್ನ ಜೈಲಿಗೆ ಇಟ್ಟವ್ರೆ. ಇವ್ರ ವಿರುದ್ಧ ಯಾರು ಮಾತಾಡ್ತಾರೋ ಎಲ್ಲರನ್ನು ಜೈಲಿಗೆ ಹಾಕ್ತಾರೆ. ರಾಹುಲ್ ಗಾಂಧಿನೂ ಕೂಡ ಜೈಲಿಗೆ ಹಾಕುವಂತ ಪ್ರಯತ್ನ ಮಾಡಿದ್ರು ಇವರು. ಆದ್ರೆ ಯಾವುದೇ ಚಾರ್ಜಸ್ ಪ್ರೂವ್ ಆಗಲಿಲ್ಲ. ಇದು ಒಂಥರ ಡಿಕ್ಟೇಟರ್ಶಿಪ್ ಆಗಿದೆ ಈ ದೇಶದಲ್ಲಿ. ಇವತ್ತು ಬೇರೆಯವ್ರಿಗಾಗಿದ್ದು ನಾಳೆ ನಮಗಾಗುತ್ತೆ. ದಯವಿಟ್ಟು ನಮ್ಮ ಕಾರ್ಯಕರ್ತರಲ್ಲಿ ಏನ್ ವಿನಂತಿ ಮಾಡ್ಕೊಂಡಿದ್ರೆ, ತಾವು ಓಟ್ ಹಾಕೋದಲ್ಲದೆ ತಮ್ಮ ಬೂತ್ಗಳಲ್ಲಿ, ತಮ್ಮ ಏರಿಯಾಗಳ ಮನೆಗಳಿಗೆ ಹೋಗಿ ಇದನ್ನ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ತಿಳಿಸಿ. ಬಿಜೆಪಿಯವರು ಯಾವ ರೀತಿ ಏನೂ ಕೆಲಸ ಮಾಡಿದ್ರೆ ಬರೀ ದುಡ್ಡು ಹೊಡಿತಾರೋದ್ರ ಬಗ್ಗೆ ತಿಳಿಸಿ ಅವರ ಮನಸ್ಸು ಬರೋದನ್ನು ಮಾಡಿ ಕಾಂಗ್ರೆಸ್ಗೆ ಓಟ್ ಹಾಕಿಸುವಂತ ಕೆಲಸ ನೀವೆಲ್ಲ ಮಾಡಬೇಕಾಗಿದೆ. ಇದರಿಂದ ನೀವು ನನಗೆಲ್ಲ ಸಹಕಾರ ಮಾಡೋದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಈ ದೇಶಕ್ಕೆ ಸಹಾಯ ಮಾಡ್ತೀರಾ. ಇದಕ್ಕೆ ಹಾಕಿ ಇದು ಬಹಳ ಇಂಪಾರ್ಟೆಂಟ್ ಮಾಡಿ. ಈ ದೇಶಕ್ಕೆ 3ನೇ ಬಾರಿಗೆ ಅವ್ರಿಗೆ ಅವಕಾಶ ಹೋದ್ರೆ ಈ ದೇಶ ಉಳಿಯಲ್ಲ. ಈಗಾಗಲೇ ಅವರು ಏನೇನೋ ಸ್ಕೀಮ್ಗಳು ಹಾಕಿಕೊಂಡಿದ್ದಾರೆ, ಏನೋ ಮಾಡ್ಬೇಕು ಅಂತ, ಅದಕ್ಕೆ ನಾವು ಅವಕಾಶ ಮಾಡ್ಕೊಡ್ಬಾರ್ದು. ಅವ್ರನ್ನ ಹೇಗಾದ್ರೂ ಮಾಡಿ ಸೋಲಿಸಬೇಕು. ಇಲ್ಲಿ ಕಳೆದ ಬಾರಿ ನಮ್ಮ ಆದಿನಾರಾಯಣ ಅವರು ಸ್ವಲ್ಪ ಅಂತರದಲ್ಲಿ ಸೋತ್ಬಿಟ್ರು. ಹೇಳ್ದಂಗೆ ಮಂಡ್ಯಕ್ಕ ಇನ್ನೊಂದು 4-5 ದಿನ ಬಂದು ರೌಂಡ್ ಹೊಡೆದಿದ್ರೆ ಗೆದ್ದುಬಿಡೋರು. ಆದ್ರೆ ಅಂತ ಒಳ್ಳೆ ವ್ಯಕ್ತಿನ ನಾವು ಇಲ್ಲಿ ಕಳ್ಕೊಂಡಿದ್ದೀವಿ. ಈಗ ಬಂದಿರೋನು ಯಾವ ರೀತಿ ಮಾತಾಡ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತಿದೆ. ಅಂತವ್ರಿಗೂ ಮುಂದೆ ಅಂತ ಅವಕಾಶ ಕೊಡಬಾರ್ದು. ನೀವು ಈ ಲೋಕಸಭಾ ಎಲೆಕ್ಷನ್ ಅಲ್ಲಿ ನೀವು ವೋಟ್ ಹಾಕುವಂತ ಮುಖಾಂತರ ನೆಕ್ಸ್ಟ್ ನಮ್ಮ ಅಭ್ಯರ್ಥಿ ಆದಿನಾರಾಯಣ ಅಂತ ಪ್ರೂವ್ ಮಾಡ್ಬೇಕಂತ ನಾನು ಕೇಳ್ಕೊಂಡು ನನಗೆ ಅವಕಾಶ ಕೊಟ್ಟ ಎಲ್ಲ ನನ್ನ ನಾಯಕರುಗಳೇ ವಂದಿಸಿಕೊಂಡು. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.